ಪ್ರಿಯಾಂಕಾ ಖರ್ಗೆ ಅವರು RSSನ ಪ್ರತಿನಿತ್ಯದ ಶಾಖೆಗಳಿರ್ಬೋದು, ಅವರೆಲ್ಲ ಚಟುವಟಿಕೆಗಳಿರ್ಬೋದು, ಅದನ್ನು ಸರ್ಕಾರಿ ಶಾಲೆಗಳ ಆವರಣ ಇರ್ಬೋದು, ಅನುದಾನಿತ ಶಾಲೆಗಳ ಆವರಣ ಇರ್ಬೋದು, ಸರ್ಕಾರಿ ಜಾಗಗಳಿರ್ಬೋದು, ಸರ್ಕಾರದ ಸ್ವಾಯತ್ತದಲ್ಲಿರುವಂಥ ಯಾವುದೇ ಸ್ಥಳಗಳಲ್ಲಿರ್ಬೋದು, ಎಲ್ಲೂ ಕೂಡ ಅವಕಾಶವನ್ನು ಕೊಡಬಾರ್ದು, ಅದಕ್ಕೆ ನಿಷೇಧವನ್ನು ಹೇರಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಸಹಜವಾಗಿ ಪೂರಕವಾಗಿ ಸ್ಪಂದಿಸಿ ಕ್ರಮ ಜರುಗಿಸಿ ಅಂತ ಹೇಳಿದ್ದಾರೆ. ನನ್ನನ್ನು ಟ್ವಿಟರ್ನಲ್ಲಿ ಭಾಳ ಸೀರೀಸ್ ಆಫ್ ಟ್ವೀಟ್ಗಳನ್ನು ಮಾಡಿ RSS 2002ಕ್ಕಿಂತ ಮೊದಲು ತನ್ನ ಮುಖ್ಯ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತ್ತ ಅಂತಲೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾನೆ ಇದ್ದಾರೆ. ಅವರಲ್ಲಿ ಟ್ವೀಟ್ಗಳು ಒಂದ್ರ ಹಿಂದೆ ಒಂದು ಬರ್ತಾನೆ ಇದ್ದಾವೆ. ಈ ಮೂರು ತಿಂಗಳಿಗೆ ಒಂದು ಸರಿ RSSನ ಬೈಯುವಂಥದ್ದು ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ, ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ. ಇದು ಅನಿಸ್ಬಿಟ್ಟಿದೆ ನನಗಂತೂ. ಯಾಕಂದರೆ ಆ ವ್ಯಕ್ತಿಯ ಎಲ್ಲ ಟ್ವೀಟ್ಗಳಿರ್ಬೋದು, ಆತನ ಹೇಳಿಕೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಕೌಂಟ್ರ್ ಕೊಟ್ಟು ನಮಗೂ ಸುಸ್ತಾಗೋಗ್ಬಿಟ್ಟಿದೆ. ಯಾಕೆಂತಂದರೆ ಆ ವ್ಯಕ್ತಿಗೆ ಒಂಥರ MMI ಮೇಲೆ ಮಳೆ ಹುಯ್ದಂಗೆ ಆಗೋಗಿದೆ. ಅದೇನೋದು ಹೀರ್ಕೊಳ್ಳಲ್ಲ ನೋಡಿ. ಹಾಗಾಗಿ ಏನೇ ಬುದ್ಧಿ ಹೇಳಿದ್ರು ಕೂಡ PUC ಫೇಲ್ ಆಗಿ ಯಾವುದೋ ಆ್ಯನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಆತನಿಗೆ ಏನಾಗಿದೆ ಅಂತಂದರೆ, ಇತ್ತೀಚೆಗೆ ಅನಾಲಿಟಿಕ್ಸ್ ಇಂಡಿಯಾ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಯಾವುದೋ ಹೆಸರು ಕೇಳೋದು ಒಂದು ಮ್ಯಾಗ್ಝಿನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ 100 ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಲ್ಲಿ ಟಾಪ್ 10 ಪ್ರಿಯಾಂಕಾ ಖರ್ಗೆ ಟಾಪ್ 9 ಬಂದುಬಿಟ್ಟಿದ್ದಾರೆ ಅಂತೇಳಿ ಯಾವುದೋ ಅಡ್ವರ್ಟೈಸ್ಮೆಂಟ್ ಇಸ್ಕೊಂಡ್ಬಿಟ್ಟು ಇವರಿಗೆ 9ನೇ ಪ್ಲೇಸನ್ನು ಕೊಟ್ಬಿಟ್ಟಿದೆ. ಅದಾದ ನಂತರ ಇವ್ರಿಗೆ ಹುಚ್ಚು ಇನ್ನೂ ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನು ತಡೆಯೋಕ್ಕಾಗಲ್ಲ ಅಂತ ಅನಿಸ್ಬಿಟ್ಟಿದೆ. ಯಾಕೆಂತಂದರೆ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನು ಕಾರಣ ಪ್ರಕಟ ಮಾಡ್ತಿದ್ದಾರೆ. ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ, ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ. ಮೀಡಿಯಾದವ್ರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ದಲೆ ತಾನೇನೋ ಮಾತಾಡ್ತಿದ್ದೀನಿ, ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ. ಆದರೆ ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ, ನೀವು ಕೂಗುಮಾರಿ ಆಗಿಬಿಟ್ಟಿದ್ದೀರಿ ಅಷ್ಟೇ. ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ, ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ, ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ? ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು, ದಲಿತರನ್ನ ಸುಟ್ಟು ಹಾಕಿದ್ರು. ಅದು ಆ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ. ಇನ್ನು ನೀವೇನು ಮಾಡ್ತೀರಿ? ಕಳೆದ 45 ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು, ಅಪ್ಪ ಮಗ. ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆನೂ ಮಾತಾಡ್ತಿದ್ದೀರಿ. ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬನು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ಮನ್ನಣೆಯನ್ನು ಕೊಡಲ್ಲ. ಅವ್ರಿಗೊಂದು ಸುದ್ದಿ ಬೇಕು, ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ. ಪ್ರಿಯಾಂಕಾ ಖರ್ಗೆ, ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ. ಆದರೆ ನಾನು ನಿಮಗೆ ಹೇಳ್ತೀನಿ, ನೀವು ಯಾವಾಗಲೂ ಕೂಡ ಅಂಬೇಡ್ಕರ್ ಸಂವಿಧಾನ, ಈ ಕಾನೂನು ಸುವ್ಯವಸ್ಥೆ ಎಲ್ಲ ಬಾಬಾ ಸಾಹೇಬರು ಎಲ್ಲರ ಬಗ್ಗೆ ಮಾತಾಡ್ತಿರಲ್ಲ ಪ್ರಿಯಾಂಕಾ ಖರ್ಗೆ. ಮೊನ್ನೆ ಮೈಸೂರಿನಲ್ಲಿ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂಥ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ, ಕಗ್ಗೊಲೆ, ನೀವು ಯಾರು ಪತ್ರ ಬರ್ದಿರಲ್ಲ, ಸಿದ್ದರಾಮಯ್ಯನವ್ರ ಮೂಗಿನ ಕೆಳಗಡೆ ನಡೀತಲ್ಲ, ಒಂದು ಧ್ವನಿ ಎತ್ತಿದ್ರ ಸರ್? ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಆ ಬಾಲಕಿ ಕೂಡ ದಲಿತ ಸಮಾಜಕ್ಕೆ ಸೇರಿದವಳಲ್ವಾ? ಆಕೆ ಬಗ್ಗೆ ಒಂದು ಮಾತಾಡಿದ್ರ ಸರ್ ನೀವು? ಆಕೆಗೆ ಏನಾದರೂ ನ್ಯಾಯ ಕೊಡಬೇಕು ಅಂತ ನೀವು ಹೊರಟ್ರ? ಇಲ್ಲಿಗೆ ಬಂದು ಮೈಸೂರಿಗೆ ಬಂದು ಒಂದು ಮೀಟಿಂಗ್ ತೊಗೊಳ್ಳಿ ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗಾರು ಮನವಿ ಮಾಡಿಕೊಂಡ್ರ, ಅಥವಾ ಸ್ವತಃ ನೀವಾದರೂ ಬಂದ್ರ? ಆಕೆಗೆ ಒಂದು ಸಣ್ಣ ಪರಿಹಾರ ಕೊಡಬೇಕು ಅಂತಲೇ ನಿಮಗೆ ಯಾವ ಥರ ಯೋಚನೆ ಆಯಿತಾ? ಅದ್ರ ಬಗ್ಗೆ ಯಾವ ಥರ ಮಾತಾಡಿದಿರ ಸರ್? ಆಕೆಯ ಕುಟುಂಬ ಗುಲ್ಬರ್ಗದಲ್ಲಿರೋರು ಹಬ್ಬ ಹರಿದಿನ ಬಂತು ಅಂದರೆ ಮುಂಬೈಗೆ ಹೋಗ್ತಾರಂತೆ, ಡೆಲ್ಲಿಗೆ ಹೋಗ್ತಾರಂತೆ, ನಾರ್ತ್ ಇಂಡಿಯಾಕ್ಕೆ ಹೋಗ್ತಾರಂತೆ, ದಸರಾ ಬಂತು ಅಂದರೆ ಮೈಸೂರಿಗೆ ಹೋಗ್ತಾರಂತೆ. ನಮ್ಮ ಕೈಲಿ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಕೆಯ ಕುಟುಂಬದವರು. ಸರ್, ಒಂದು ದಿನನಾದರೂ ತಿರುಗಿ ನೋಡಿದ್ರೆ ಸರ್, ಅವರಿಗೆ ನಿಮ್ಮ ಕ್ಷೇತ್ರದಲ್ಲಿರೋರಿಗೆ ಆಧಾರ್ ಕೊಡೋದಕ್ಕೂ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ. ನೀವು ಬಂದು RSS ಬಗ್ಗೆ, ರಾಷ್ಟ್ರ ಸೇವೆಯ ಬಗ್ಗೆ
ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ, ಬಾಬಾ ಸಾಹೇಬ್ ಸಂವಿಧಾನನ ಇಷ್ಟೆಲ್ಲ ಮಾತಾಡೋಂಥವ್ರು ನೀವು ಆ ದಲಿತ ಸಮಾಜಕ್ಕೆ ಸೇರಿದಂತಹ ಬಾಲಕಿಗೆ ನ್ಯಾಯ ಕೊಡೋ ವಿಷಯದಲ್ಲಿ ಒಂದು ಸರಿ ನಾನು ಬಾಯಿ ತೆರೆದ್ರೆ ಸರ್ ನಿಮ್ಮನ್ನು ಯಾಕೆ ಕೂಗುಮಾರಿಕರಿಗೆ ಪೈಸ್ ಪ್ರಿಯಾಂಕ ಅಂತ ಅಶ್ವಥ್ ನಾರಾಯಣ ಅವ್ರು ಕರೆದ್ರು ಅಂತ ತಿಳ್ಕೊಂಡಿದ್ದೀರಿ? ಸುಮ್ಮನೆ ಯಾರು ಕರೆದಿಲ್ಲ ಸರ್. ನಿಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು PSI ಹಗರಣ ಅಂತ ಬಾಯಿ ಬಡ್ಕೊತಾ ಇದ್ರಿ. ನಮ್ಮ ಹತ್ರ ದಾಖಲೆ ಇದೆ, ರೆಕಾರ್ಡಿಂಗ್ಸ್ ಇದೆ ಅಂತಂದ್ರಿ. ಇದೇ ನೀವು ಬೆಂಗಳೂರಿನಲ್ಲಿ ಕಲಬುರಗಿನಲ್ಲಿ ಪ್ರೆಸ್ ಮೀಟನ್ನು ಮಾಡಿದ್ರಿ ಸರ್. ನಿಮ್ಮ ಸರ್ಕಾರ ಬಂದು 2.5 ವರ್ಷ ಆಯಿತು. PSI ಹಗರಣ ಏನಾಯಿತು ಸರ್? ಬಿಟ್ಕಾಯಿನ್ ಬಗ್ಗೆ ಭಾಳ ನೀವು ಓತಪ್ರೋತವಾಗಿ ಮಾತಾಡ್ತಿದ್ದಂಥ ವ್ಯಕ್ತಿ ಬಿಟ್ಕಾಯಿನ್ ಹಗರಣ 6,500 ಕೋಟಿ ನುಂಗಾಕ್ಬಿಟ್ಟಿದ್ದಾರೆ ಅಂತ. 2.5 ವರ್ಷ ಆಯಿತು. ಬಿಟ್ಕಾಯಿನ್ ಹಗರಣ ಏನಾಯಿತು ಸರ್? 40% ಸರ್ಕಾರ ಅಂತಂದರೆ ಎನ್ಕ್ವೈರಿನೇ ಮಾಡಲಿಲ್ವಲ್ಲ ಸರ್? ಆ ಎನ್ಕ್ವೈರಿ ಮಾಡ್ತೀವಿ, ಯಾವುದೋ ಹಗರಣಗಳು BJP ಸರ್ಕಾರದ ಸಂದರ್ಭದಲ್ಲಿ ನಡೆದಿರುವಂಥ ಹಗರಣಗಳ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಸಮಿತಿ ಮಾಡಿ ಅದನ್ನು ಕೂಡ ಇವತ್ತು ಬರ್ಖಾಸ್ತು ಮಾಡಿರಲ್ಲ ಸರ್. ಯಾಕೆ? ಪೇಸಿಎಮ್ ಅಂತಂದರೆ ಅದನ್ನು ಕೂಡ ಪ್ರೂವ್ ಮಾಡೋಕ್ಕೆ ನಿಮ್ಮ ಕೈಲಿ 2.5 ವರ್ಷ ಆದರೂ ಆಗಿಲ್ಲ. ನಿಮ್ಮನ್ನು ಕೂಗುಮಾರಿ ಪೈಲ್ಸ್ ಪ್ರಿಯಾಂಕ ಅಂದಲ್ಲಿ ಇನ್ನೇನಂತಾರೆ ಸರ್? ನಿಮ್ಮನ್ನು ಕರೆಯೋದು ಈ ಕಾರಣಕ್ಕೋಸ್ಕರ ಸರ್. ನೀವು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ, IT/BT ಮಿನಿಸ್ಟ್ರು, ಜೈವಿಕ ತಂತ್ರಜ್ಞಾನದ ಖಾತೆ ಸಚಿವರು, ನೀವು ಕಲಬುರಗಿಯ ಉಸ್ತುವಾರಿ ಸಚಿವರು ಸರ್. SLC ರಿಸಲ್ಟ್ ಬಂದರೆ ಪರಿಸ್ಥಿತಿ ಹೇಗಾಗುತ್ತೆ ಸರ್? ನೀವು PUC ಫೇಲ್ ಆಗಿ ಒಂದು ಸರ್ಟಿಫಿಕೇಟ್ ಇಟ್ಕೊಂಡ್ರೆ ಆ್ಯನಿಮೇಷನಲ್ಲಿ, ನಿಮ್ಮನ್ನು IT/BT ಬದಲು ಯಾವ್ದಾರು ಆ್ಯನಿಮೇಷನ್ ಇದೆಯಲ್ಲ ಇದಕ್ಕೆ ನಿಮ್ಮನ್ನು ಮಾಡಬೇಕಿತ್ತು. ನೀವು ಆ ಕಲಬುರಗಿ SSLC ರಿಸಲ್ಟಲ್ಲಿ ಲಾಸ್ಟಿಂದ ಫಸ್ಟು ಇಲ್ಲ ಸೆಕೆಂಡು, ಪ್ರತಿ ವರ್ಷ ಹಿಂಗಾಗ್ತಿದೆ. ನೀವು ಓದಿಲ್ಲ, ನಿಮ್ಮ ಕ್ಷೇತ್ರದ ಮಕ್ಕಳು ಓದಲ್ವಲ್ಲ ಸರ್? ನಿಮ್ಮಪ್ಪ ನೀವು ಇಬ್ಬರನ್ನ 45 ವರ್ಷದಿಂದ ಇದ್ದೀರಿ ಸರ್. ಏನು ಸರ್ ಮಾಡಿದ್ರಿ ನೀವು? ಸಚಿವರಾಗಿ ಇಷ್ಟು ಗುರುತರವಾದಂಥ 2 ಖಾತೆಗಳನ್ನ ಇಟ್ಕೊಂಡು SSLC ರಿಸಲ್ಟ್ ಬಗ್ಗೆ ಅದನ್ನು ಇಂಪ್ರೂವ್ ಮಾಡೋದಕ್ಕೋಸ್ಕರ 1 ಮೀಟಿಂಗ್ ಕರೆದಿದ್ದೀರಾ ಸರ್? ಏನಾದರೂ ಅದರಿಂದ ಬದಲಾವಣೆ ಆಗಿದೆಯಾ? ಮತ್ತು ಏನು ಸರ್ ಮಾತಾಡ್ತೀರಿ ನೀವು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಅರ್ಥ ಆಗುತ್ತಾ ಹೋಲಿ? ಅದು ಯಾವುದೋ ಅವರು ಮ್ಯಾಗ್ಝಿನ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ನೀವು ಅಲ್ಲಿ ಒಂದು 9ನೇ ಪ್ಲೇಸ್ ಬಂದಿದೆ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತೇಳಿ ನಮ್ಮ ಮಾದೇಪ ಸರ್ ಅಲ್ಲಿ ಬುಕ್ಕೆ ಕೊಡ್ತಾರೆ. ಭಾಳ ಖುಷಿಯಿಂದ ತೊಳ್ತೀರಿ ಸರ್. ನಿಮ್ಮನ್ನೇ ನೋಡಿ, ಪ್ರಭಾವ ಬೀರೋದಕ್ಕೂ ಕರ್ಕಶವಾಗಿ ಶಬ್ದ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಕರ್ಕಶವಾದಂತಹ ಶಬ್ದವನ್ನು ಧ್ವನಿಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿ, ಅಷ್ಟು ಬಿಟ್ಟರೆ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಲ್ಲ ಸರ್. ಜೊತೆಗೆ ನೀವು ಎಲ್ಲ ವಿಷಯದ ಮೊನ್ನೆ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ಮಾತಾಡ್ತಿದ್ರಿ. 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಕಮಿಷನಲ್ಲಿ ಕರ್ನಾಟಕಕ್ಕೆ ಇವಾಗ 3,500 ಕೋಟಿ ಬಂದಿದೆ, ಉತ್ತರ ಪ್ರದೇಶಕ್ಕೆ 18,000 ಕೋಟಿ ಬಂದಿದೆ ಅಂತ ನೀವು ಆ ಒಬ್ಬ ಲಾಡು, ಆ ಒಂದು ಹಳಸೋಗಿರೋ ಲಾಡು, ಅವರಿಬ್ಬರು ಕೂತ್ಕೊಂಡು ಮಾತಾಡ್ತಾನೆ ಇರ್ತಿರಲ್ಲ. ಟ್ಯಾಕ್ಸ್ ಡೆವಲ್ಯೂಷನ್ನ ನಾವು ಕರ್ನಾಟಕದಿಂದಲೂ ಕೂಡ ಫೈನಾನ್ಸ್ ಕಮಿಷನ್ ಇದೆ, ಅದಕ್ಕೆ ನಮ್ಮ ಕರ್ನಾಟಕ ರೆಪ್ರೆಸೆಂಟೇಟಿವ್ ಇರ್ತಾರೆ, ಕರ್ನಾಟಕದಲ್ಲಿ ಮೀಟಿಂಗ್ಗಳು ಮಾಡ್ತಾರೆ. ಆಯಿತು, ಆ 15th ಫೈನಾನ್ಸ್ ಕಮಿಷನ್ದು ಆ ಮೀಟಿಂಗ್ ಆದಾಗ ಫಂಡನ್ನು ಯಾವ ಆಧಾರದ ಮೇಲೆ ಅಲೋಕೇಟ್ ಮಾಡಬೇಕು ಅಂತ ಹೋದಾಗ ಅದು ಪಾಪ್ಯುಲೇಷನ್ ಆಧಾರದ ಮೇಲೆ, ಬ್ಯಾಕ್ವರ್ಡ್ನೆಸ್ನ ಆಧಾರದ ಮೇಲೆ, ಅಂದರೆ ಹಿಂದುಳಿವಿಕೆ, ಇದು ಜನಸಂಖ್ಯೆ ಆಧಾರದ ಮೇಲೆ ಅಲಾಟ್ ಮಾಡ್ತೀವಿ ಅಂದಾಗ ಅಲ್ಲಿ ಧ್ವನಿ ಎತ್ತಬೇಕು ನೀವು. ಉತ್ತರ ಪ್ರದೇಶದ ಜನಸಂಖ್ಯೆ ಜಾಸ್ತಿ ಇದೆ, ಹಿಂದುಳಿವಿಕೆ ಜಾಸ್ತಿ ಇದೆ, ಈಗ ಅಭಿವೃದ್ಧಿ ಹೊಂದ್ತಾ ಇರೋದು, ಹಾಗಾಗಿ ಆ ರಾಜ್ಯಗಳಿಗೆ ಜಾಸ್ತಿ ಸಿಗುತ್ತೆ. ಇದು ಗೊತ್ತಿದ್ರೂ ಕೂಡ ಇಲ್ಲಿ ಬಂದು ಬೊಬ್ಬೆ ಹೊಡಿತೀರಿ. ಕರ್ನಾಟಕನೇ ಮಾಡ್ರು, ಯಾವನಿಗೂ ಗೊತ್ತಿಲ್ಲ ಅಂತ ತಿಳಿದಿದ್ದೀರಾ? ಆಮೇಲೆ ನೋಡಿರಿ, ಮೊನ್ನೆ ಭಾರತಕ್ಕೆ ಏನು ಸಾಲ ಎಷ್ಟಾಗಿದೆ ಅಂದರೆ ಸಂತೋಷ್ ಲಾಡ್ ಹೇಳ್ತಾರೆ 2,20,000 ಕೋಟಿ ಅಂತ. ಕರ್ನಾಟಕದ ಎಕ್ಸ್ಟರ್ನಲ್ ಡೆಪ್ಟ್ ಈಗ ChatGPT ತೆಗೆದು ನೋಡಿ, $736 ಬಿಲಿಯನ್ ಇದೆ ಭಾರತದ ಎಕ್ಸ್ಟರ್ನಲ್ ಡೆಪ್ಟು. ಭಾರತದ ಎಕ್ಸ್ಟರ್ನಲ್ ಡೆಪ್ಟನ್ನು ಅದನ್ನು ರೂಪಿ ಕನ್ವರ್ಟ್ ಮಾಡಿದರೆ ಒಂದು 62ರಿಂದ 65,000 ಕೋಟಿ ಆಗುತ್ತೆ. 2,20,000 ಕೋಟಿ ಎಲ್ಲಿ ಬರುತ್ತೆ ಲಾಡು? ಈ ಲಾಡು, ಪ್ರಿಯಾಂಕಾ, ಅಲ್ಲೊಬ್ಬ ಯಾರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನೆ ಅಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಇವನು, ಇಲ್ಲೊಬ್ಬ ಕೂಗ್ಮಾರಿ, ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ. ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂಥ ಕೂಗುಮಾರಿಗಳು. ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅಲ್ಲ. ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರಿತಾ ಇರೋಂಥದ್ದು. ಪ್ರಿಯಾಂಕ್ ಅವರೇ, RSSನ್ನು ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ. ನೆಹರು ಕೈಲ ಮಾಡೋಕ್ಕಾಗಿಲ್ಲ, ನೆಹರು ಮರಿಮಗಳ ಹೆಸರು ಇಟ್ಕೊಂಡಿರುವಂಥ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ. ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ತಡಿಲಿಕ್ಕಾಗಲಿಲ್ಲ, ಅವ್ರಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ. ನೀವೇ ಒಬ್ಬರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂಥ 9 ವರ್ಷದ ಬಾಲಕಿಗೆ ನ್ಯಾಯ ಕೊಡೋಕ್ಕೆ ನಿಮ್ಮ ಕೈಲಾಗಿಲ್ಲ. ಇನ್ನು ಸುಮ್ಮನೆ ದಿನ ನಾನು ಬದುಕಿದ್ದೀನಿ ಅಂತ ತೋರಿಸೋದಕ್ಕೆ ಈ ಥರ ಕರ್ಕಶವಾಗಿ ಮಾತಾಡ್ತಾ ಇರಬೇಡಿ. ಈಗ 2.5 ವರ್ಷ ಆಯ್ತಲ್ಲ, 2.5 ವರ್ಷದಲ್ಲಿ
ನಾನೇನು ಕಡ್ದು ದಬಾಕಿದ್ದೀನಿ ಅಂತ ಹೇಳಿ ನೀವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀರಾ? ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ, ಅಲ್ಲಿ ನೋಡ್ರಿ ಶಾಲಾ ಮಕ್ಕಳಿಗೆಲ್ಲರೂ ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವ್ರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ. ಒಂದು ಅಭಿವೃದ್ಧಿ ಕಾರ್ಯ ಆಗಲಿಲ್ಲ, ಅದ್ರ ಬಗ್ಗೆ ಮಾತಾಡಲಿಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲಿ ಏನಾರು ಮಾಡಿದಿರೋ ಸರ್ ನೀವು? ಏನೂ ಮಾಡಲಿಲ್ಲ ನೀವು. ಹಾಗೆ ITBTನಲ್ಲಿ ಮೊನ್ನೆ ಬ್ಲ್ಯಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ, ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದರೆ DK ಶಿವಕುಮಾರ್ ಧಮಕಿ ಹಾಕ್ತಾರೆ. ನೀವು ಒಬ್ಬ ITBT ಸಚಿವರಾಗಿ ಒಂದು ಮಾತಾಡಿದ್ರೆ ಸರ್, ಕಂಪ್ನಿಗಳಿಗೆ ಒಳ್ಳೆ ರಸ್ತೆ ಮಾಡಿಕೊಡ್ತೀವಿ, ದಯವಿಟ್ಟು ಮಳೆ ಜಾಸ್ತಿ ಆಗಿದೆ, ನಾವು ಬೇಗ ಟಾರ್ ಹಾಕ್ಕೊಡ್ತೀವಿ ಅಂತ ಒಂದು ಮಾತಾಡ್ಬೋದಿತ್ತು. ಅದ್ರ ಬಗ್ಗೆ ಮಾತಾಡಲಿಲ್ಲ. ಮತ್ತು ಯಾವ್ದು ಸರ್ ನಿಮ್ಮದು? ಅದು ಯಾರು ನಿಮಗೆ ನಿಮ್ಮ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥವ್ರು? ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ. ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ, ಅವ್ರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆನ್ನು ತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ. ಮಾಡಿರೋದು ಯಾವ್ದಾರು ನೋಡಿದ್ದೀರಾ ನೀವು? ಯಾವುದನ್ನು ಮಾಡಲಿಲ್ಲ. ಬೆಂಗಳೂರಿನ ಗುಂಡಿ ಬೆಂಗಳೂರು ಆಗಿದೆ ಅಂತ ಹೇಳಿ ಇಡೀ ಊರ ಮಂದಿ ಎಲ್ಲ ಉಗಿತಾ ಇದ್ದಾರೆ. ಬೆಂಗಳೂರಿಂದಲೇ IT ಸೆಕ್ಟರ್ 14 ಲಕ್ಷ ನಮ್ಮ IT ಎಂಪ್ಲಾಯೀಸ್ ಇದ್ದಾರೆ. ಅವ್ರಿಗೆ ಏನಾದರೂ ಮಾಡಿದ್ರೆ ಸರ್, ಅವರಿಗೆ ಓಡಾಡೋಕ್ಕೆ ರಸ್ತೆ ಯಾರು ಕೊಡ್ಬೋದಿತ್ತಲ್ಲ ಸರ್? ಅದ್ರ ಬಗ್ಗೆ ಮಾತಾಡಲ್ಲ. ಆಮೇಲೆ ನಮ್ಮ ಸರ್ಕಾರ 2022-23ರಲ್ಲಿ ನಮ್ಮ ಸರ್ಕಾರ ಬಜೆಟನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟ್ಟು 21,000 ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದ್ದು. ಸಿದ್ದರಾಮಯ್ಯನವ್ರು ಬಂದಾದಮೇಲೆ 2023-24ರಿಂದ ಡೆಫಿಸಿಟ್ ಬಜೆಟನ್ನು ಮಂಡಿಸ್ತಾ ಇದ್ದಾರೆ, ಕೊರತೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು 16-17 ಬಜೆಟನ್ನು ಮಂಡಿಸಿರೋರು. ಮಾತಾಡಿ ಸರ್ ಅಲ್ಲಿ ಹೋಗಿ. ಬರೀ ಯಾವುದೋ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಇದು ಸುಮ್ಮನೆ ದಿನ ಕೂಗೋದು. ಒಂದು ದಿನನಾದರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವೆಂತೂ ಅಭಿವೃದ್ಧಿ ಬಗ್ಗೆ ನಿಮಗೆ ಚಿಂತನೆ ಇಲ್ಲ. ಬರೀ ಎಲ್ಲರಿಗೂ ನಿಮ್ಗೆ ಆಗಬೇಕು, ನಿಮ್ಮ ಜಾತಿಯವ್ರನ್ನ ತಗೊಂಡು ಮೇಲ್ಗಡೆ ಕೂರಿಸ್ಕೋಬೇಕು. ಇನ್ನು ಆನಂತರ ಇನ್ಯಾರಿಗಾರು ಒಂದು ಸ್ವಲ್ಪ ಅವ್ರಿಗೆ ಮೂಗಿಗೆ ತುಪ್ಪ ವರ್ಷ ಕೆಲಸ ಮಾಡಬೇಕು. ಇದು ಬಿಟ್ಟರೆ ಸಮಾಜವಾದಿ ಅಂತ ಬಾಯಲ್ಲಿ ಇಟ್ಕೊಂಡು ಮಜಾವಾದಿ ಥರ ಇರೋದು ಬಿಟ್ಟರೆ ನೀವೇನು ಮಾಡಲ್ಲ. ನಿಮಗೆ ವಿಷನ್ ಅನ್ನೋದೇ ಇಲ್ಲ. ಆ SM ಕೃಷ್ಣ ಅವರಂತಹ ವ್ಯಕ್ತಿನ ಕೊಟ್ಟಂಥ ಕಾಂಗ್ರೆಸ್ ಆ ಪಕ್ಷಕ್ಕೆ ಹೋದ್ರೂ ಕೂಡ ನಿಮಗೇನು ವಿಷನ್ ಅನ್ನೋದು, ದೂರದೃಷ್ಟಿ ಅನ್ನೋದಿಲ್ಲ. ಅಟ್ಲೀಸ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿದ್ರೆ ಗುಂಡಿ ಮುಚ್ಚಕ್ಕಂತೂ ನಿಮ್ಮ ಕೈಲಾಗಲಿಲ್ಲ. ಈ ಪ್ರಿಯಾಂಕಾ, ಅವನು ಯಾರ ಡ್ರೋನ್ ಪ್ರದೀಪ, ಅವನು ಇನ್ನೊಬ್ಬ ಇಲ್ಲಿರೋವಂಥವ್ರು ಯಾರೋ ಒಬ್ಬ ಲುಚ್ಚ ಒಬ್ಬ ಇದ್ದಾನೆ, ಒಬ್ಬ ವಕ್ತಾರ, ಅವನು ಲಾಡು ಬರೀ ಮೈನಿಂಗಲ್ಲಿ ದುಡ್ಡು ಹೊಡೆಯೋಂಥದ್ದು ಅಷ್ಟೇ. ಆ ಆರೋಗ್ಯದ ಕಿಟ್ ಕೊಡ್ತೀವಿ ಅಂತಲ್ಲಿ 953 ರೂಪಾಯಿ ಕಿಟ್ಟನ್ನು 2,600 ರೂಪಾಯಿ ತಿನ್ಕೊಂಡಿದ್ದಾನೆ. ಅವನಿರ್ಬೋದು. ಈಗ ESI ಸೊಸೈಟಿ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಅಲ್ಲಿಗೆ 3,600 ಜನ ಸ್ಟಾಫು ಬೇಕು, ಅಲ್ಲಿ 1,200 ಇರುವಂಥದ್ದು ರಿಕ್ರೂಟ್ಮೆಂಟೇ ಮಾಡೋದಲ್ಲೇ ದುಡ್ಡು ಹೊಡೆಯೋಕೆ ಹೋಗ್ತಿರೋಂಥ ವ್ಯಕ್ತಿ. ಕನಿಷ್ಠ ಇವ್ರ ಬಾಯಾರು ಮುಚ್ಚಿಸಿ ಸಾರ್ ಸಿದ್ದರಾಮಯ್ಯ ಸಾಹೇಬ್ರೆ. ನೋಡಿ, ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದರೆ ಇವರಿಗೆ ಅಭದ್ರತೆ ಭಾವನೆ ಕಾಡ್ತಾ ಇಲ್ಲ. ಜನಕ್ಕೆ 5 ವರ್ಷ ಕೊಟ್ಬಿಟ್ಟಿದ್ದೀವಿ, ಇವ್ರನ್ನ ಎಷ್ಟೊತ್ತಿಗೆ ಕಿತ್ತು ಒಗಾಯಿಸೋಣ, ಆದ್ರೆ ಒಗಾಯಿಸೋಕ್ಕಾಗಲ್ಲ, 5 ವರ್ಷ ನಾವು ಸಹಿಸ್ಕೊಳ್ಬೇಕು ಅನ್ನೋ ಸ್ಥಿತಿಯಲ್ಲಿ ಜನ ಇದ್ದಾರೆ ಅಂತ ಅವ್ರಿಗೂ ಕೂಡ ಗೊತ್ತಾಗಿದೆ. ಹಾಗಾಗಿ ಏನು, ಇವರಿಗೆ ಇನ್ಯಾರೋ ನೆಕ್ಸ್ಟ್ ಕಾಂಪಿಟೇಟರ್ ಇರಬಾರ್ದು, ಒಳ್ಳೆ ಕೆಲಸ ಮಾಡೋರಿಗೆ ಅಧಿಕಾರ ಸಿಗಬಾರ್ದು. ಹಾಗಾಗಿ ಅವರನ್ನು ರಾಜಕೀಯವಾಗಿ ಮುಗಿಸುವಂತಹ ಹುನ್ನಾರದ ಒಂದು ಭಾಗ. ಅದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ ಅದೊಂಥರ ವಿಶೇಷವಾದಂಥ ರೋಗ ಇದು. ಆತನಿಗೆ ಆ ಇಲಾಖೆ ಬಗ್ಗೆ ಮಾತಾಡೋಕ್ಕೆ ಬರಲ್ಲ. ಏನು ಮಾಡ್ತಾರೆ ಹೇಳಿ, ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಹಂಗಿದೆ. ಹಾಗಾಗಿ ಏನೋ ಬೇರೆ ಬೇರೆ ವಿಚಾರನೇ ಮಾತಾಡ್ತಿರ್ಬೇಕು. ಆಮೇಲೆ ಆ ಫ್ಲ್ಯಾಗ್ ಕೋಡ್ ಬಗ್ಗೆನೂ ಇದು RSS 2002ವರೆಗೂ ಕೂಡ ತನ್ನ ಕಚೇರಿ ಮೇಲ್ಗಡೆ ಬಾವುಟನ್ನೇ ಹಾರಿಸಿರಲಿಲ್ಲ, ತ್ರಿವರ್ಣ ಧ್ವಜ ಹಾರಿಸಿಲ್ಲ ಅಂತ ಹೇಳ್ತಾರೆ. ಪ್ರಿಯಾಂಕಾ, ದಯವಿಟ್ಟು ಗುರು ಕಾನ್ಸ್ಟಿಟ್ಯೂಷನ್ ಓದ್ಕೊಳ್ರಿ. ಫ್ಲ್ಯಾಗ್ ಕೋಡ್ ಅಂತ ಇದೆ, ಧ್ವಜ ಸಂಹಿತೆ ಅಂತಿದೆ. ಧ್ವಜ ಸಂಹಿತೆ 1990ರ ದಶಕದಲ್ಲಿ ನಿಮ್ಮ ಪಕ್ಷದ ಸಂಸದರಾಗಿದ್ದರು ನವೀನ್ ಜಿಂದಾಲ್ ಅಂತ, ಅವರು ನಿಮ್ಮ ಪಕ್ಷದವರೇ. ಅವರ ಫ್ಯಾಕ್ಟ್ರಿ ಮೇಲೆ ಬಾವುಟ ಹಾರಿಸಿದ್ದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಆಗುತ್ತೆ. ಆಮೇಲೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಆದ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. 2002 ಬರೋಷ್ಟೊಳಗಡೆ ಕೋರ್ಟ್ ಆರ್ಡ್ರದ ಫೈನಲ್ ಆರ್ಡ್ರ್ 2004ರಲ್ಲಿ ಬರುತ್ತೆ. ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಖಾಸಗಿ ವ್ಯಕ್ತಿಗಳಿರ್ಬೋದು, ತಮ್ಮ ಮನೆ ಎದುರುಗಡೆ ಇರ್ಬೋದು, ತಮ್ಮ ಕಚೇರಿಯ ಮೇಲೆ ಇರ್ಬೋದು, ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು, ಧ್ವಜ ಸಂಹಿತೆ ಇತ್ತು. ಹಾಗಾಗಿ 2002ವರೆಗೂ ಕೂಡ RSSಗೆ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದೂ ಗೊತ್ತಿಲ್ಲಲ್ಲ. ಬಾಬಾ ಸಾಹೇಬ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ನು ಧ್ವಜ ಸಂಹಿತೆನೇ ನಿಮಗೆ ಗೊತ್ತಿಲ್ವಲ್ಲ ಸರ್? ಏನು ಸರ್ ಮಾತಾಡ್ತೀರಿ ನೀವು? ಇಂಥವ್ರು ನಾನು ಮಾಧ್ಯಮದವ್ರನ್ನ ಕೇಳ್ತೀನಿ, ದಯವಿಟ್ಟು ಒಂದು ಕ್ರಾಸ್ ಕ್ವಶನ್ ಕೇಳೋವಂಥದ್ದನ್ನು ಶುರು ಮಾಡಿ. ಆಗ ಇವ್ರದ್ದು ಹೇಳಿಕೆ ಕೊಡೋಕ್ಕೆ ಬಂದಿರೋ ಬಂಡವಾಳ ಅಲ್ಲೇ ಬಯಲಾಗೋಗ್ಬಿಡುತ್ತೆ. ಹಾಗಾಗಿ ಅವ್ರಿಗೆ ಇವತ್ತೇನಾಗಿದೆ ಅಂತಂದರೆ ಹೇಳ್ಕೊಳಕ್ಕೆ ಯಾವ ಸಾಧನೆ ಇರಲಿಲ್ಲ. BJP ಹೊರತು ಬೈಯೋದಷ್ಟೇ, ಬೈಯೋದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. RSS 100 ವರ್ಷ ಆಗಿದೆ, 10 ಸಾಧನೆ ಹೇಳಕ್ಕೆ ಹೇಳಿ ಸಾಕು. ನಾನು
10 ಸಾಧನೆ ಆಲ್ರೆಡಿ ಹೇಳಿದ್ದೀನಿ. ನಿಮಗೆ ನಿಮ್ಮ ಜ್ಞಾನವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಿಮ್ಗೆ ಹಿಡ್ಕೊಳ್ಳೋದು ಕೈ ನೋವಾಗಲಿಲ್ಲ ಅಂದರೆ ಹೇಳಿಬೇಕಾದ್ರೆ ಹೇಳ್ತೀನಿ. RSS ಪ್ರಾರಂಭ ಆಗಿದ್ದು 1925ರಲ್ಲಿ. ಅದೇ ಸುಮಾರಿಗೆ ಸೇವಾದಳ, ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭ ಆಯಿತು. NS ಹರ್ಡಿಕರ್ ಪ್ರಾರಂಭ ಮಾಡಿದರು. ಅದನ್ನು 1930-31 ಬರೋಷ್ಟರೊಳಗಡೆ ಅದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂಡರ್ ಇತ್ತು. ಅದನ್ನು ಕಾಂಗ್ರೆಸ್ ಸೇವಾದಳ ಅಂತ ಮಾಡಿ ಅದರ ಮೊದಲನೇ ಅಧ್ಯಕ್ಷರು ನೆಹರು. ಎರಡು ಒಂದೇ ಸರಿ ಸಂಘಟನೆಗಳು ಪ್ರಾರಂಭ ಆಗಿದ್ದಲ್ಲ. ಸಂಘಟನೆಗಳ ಉದ್ದೇಶ ಏನಿತ್ತು ಅಂದರೆ RSSನ ಉದ್ದೇಶ ಅವ್ರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಮಾಡೋದಲ್ಲ, ಅಡ್ಮಿನಿಸ್ಟ್ರೇಷನ್ ಮಾಡುವಂತಹ ವ್ಯಕ್ತಿಗಳ ನಿರ್ಮಾಣ, ವ್ಯಕ್ತಿತ್ವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ, ಸಮಾಜ ನಿರ್ಮಾಣ. RSS ಎಂಥ ವ್ಯಕ್ತಿಗಳನ್ನು ದೇಶಕ್ಕೆ ಪ್ರಧಾನಿಯಾಗಿ ಕೊಡ್ತು ಅಂತ ನೀವು ಯೋಚನೆಯನ್ನು ಮಾಡಿ. ನೆಹರು ಅವರ ಮೊದಲನೇ ಸರ್ಕಾರದಲ್ಲಿದ್ದಂತಹ ಶ್ಯಾಮಪ್ರಸಾದ್ ಮುಖರ್ಜಿಯವರು ಇರ್ಬೋದು, ದೀನ್ ದಯಾಳ್ ಉಪಾಧ್ಯಾಯ ಅವರು ಇರ್ಬೋದು, ಅವರಿಂದ ಪ್ರಾರಂಭ ಮಾಡಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಬರೋಣ. ನಮ್ಮದೇ ಸರ್ಕಾರ ಬಂದಾದ ನಂತರ ಇವತ್ತು ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್, ಸುವರ್ಣ ಚತುಷ್ಪಥ ಹೆದ್ದಾರಿ ಅಂತ ಹೆದ್ದಾರಿಗಳಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟಿದಂಥ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಎಲ್ಲರೂ ಅನ್ನಭಾಗ್ಯ ಅಂತ ನೀವು ಹೇಳ್ತಿದ್ರಲ್ಲ, ಇದನ್ನು 2000ರಲ್ಲಿ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಆಗಿ ಜಗತ್ತು ಎದುರಿಸ್ತಾ ಇರುವಂಥ ಸವಾಲುಗಳು ಯಾವುದು ಅಂತ ಹೇಳಿದರೆ ಹಸಿವು, ಆರೋಗ್ಯ, ಶಿಕ್ಷಣ, ಹೀಗೆ 15 ಸವಾಲುಗಳನ್ನು ಗುರುತು ಮಾಡಿ ಮುಂದಿನ 15 ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಅದು ಕೂಡಲೇ ಭಾರತಕ್ಕೆ ಬಂದು ಅದೇ ವರ್ಷದ ಅಕ್ಟೋಬರ್-ನವೆಂಬರ್ನಲ್ಲಿ ಪ್ರಧಾನಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿ ಕೊಡುವಂಥ ಯೋಜನೆಯನ್ನು ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ದೇಶದಲ್ಲಿ 80 ಕೋಟಿ ಜನ ಫಲಾನುಭವಿಗಳಿದ್ದಾರೆ. ಅದನ್ನು ಮಾಡಿದಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ಆಮೇಲೆ ಶಿಕ್ಷಣದ ವಿಚಾರಕ್ಕೆ ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಪ್ರಾರಂಭ ಮಾಡಿ ಪ್ರಾಥಮಿಕ ಶಾಲೆಗಳನ್ನು ಉದ್ಧಾರ ಮಾಡಿದಂಥವರು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಇನ್ನು ನಿಮಗೆ ಮೊಬೈಲ್ ಕ್ರಾಂತಿ, ಅಣ್ವಸ್ತ್ರ ಪರೀಕ್ಷೆ 100 ಹೇಳ್ಬೋದು. ಮೋದಿಯವ್ರು ಬಂದಾದ್ಮೇಲೆ ಆಯುಷ್ಮಾನ್ ಭಾರತ್ ಹೇಳ್ಬೋದು, 100 ಕತೆ ಹೇಳ್ಬೋದು. ನಿಮ್ಮ ಕೈ ನೋವಾಗ್ತಿರ್ತದೆ ಅಷ್ಟೇ. ಕೇಳಿಸ್ಕೊಳ್ಳಿ, ಒಂದೇ ನಿಮಿಷ ಹೇಳ್ಬಿಡ್ತೀನಿ. ಹೀಗೆ ಇವರು ವ್ಯಕ್ತಿಗಳ ವ್ಯಕ್ತಿತ್ವ ನಿರ್ಮಾಣದ ನಂತರ ಈ ವ್ಯಕ್ತಿಗಳು ಬಂದು ದೇಶಕ್ಕೆ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಇವತ್ತು ಮೋದಿಯವರು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ, ಗಡಿಗಳನ್ನು ರಕ್ಷಣೆ ಮಾಡ್ತಿದ್ದಾರೆ. ಇವೆಲ್ಲವೂ ಕೂಡ RSSನ ಅಕೌಂಟಿಗೆ ಹೋಗಬೇಕಾಯಿತು. ಆದರೆ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಏನು, ಗಾಂಧಿ ಟೊಪ್ಪಿ ಹಾಕ್ಕೊಂಡು ಎಲ್ಲೋ ಒಂದು ಸರಿ ಮುಖ ತೋರಿಸೋದು ಬಿಟ್ಟರೆ, ನೆಹರು ಅಂತ ನಮ್ಮಲ್ಲಿ ಚೀನಾದ ಕೈಲಿ ಸೋಲದ್ದು, ಅಲ್ಲಿ ಕಾಶ್ಮೀರದಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಅಲ್ಲಿ ಬಿಟ್ಕೊಟ್ಟಿದ್ದು, ಆಮೇಲೆ ಅವ್ರ ಮಗಳು ಇಂದಿರಾ ಗಾಂಧಿ 90,000 ಸೈನಿಕರನ್ನ ಬಿಟ್ಟು ಕಳಿಸಿದ್ದು, ಇಂಥ ಸಾಧನೆ ಬಿಟ್ಟರೆ ಇನ್ನೇನಾರು ಸಾಧನೆ ಇದೆಯಾ? ಆ ಪ್ರಿಯಾಂಕಾ ಖರ್ಗೆ ಗೊತ್ತಿಲ್ಲ ರೀ. ನೀವು ಜರ್ನಲಿಸ್ಟ್ಗಳಿದ್ದೀರಿ, ನೀವಾರು ಓದಿದ್ದೀರಿ. ಆ ಡಾಕ್ಯುಮೆಂಟ್ ಏನು ಕೊಡೋದು, ನೀವು ಇಲ್ಲೇ ChatGPT ಹಾಕ್ಬಿಡಿ, ಗೊತ್ತಾಗ್ಬಿಡುತ್ತೆ. ಇಷ್ಟೆಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ಆ ವ್ಯಕ್ತಿ ಹೇಳಿದ್ದನ್ನೆಲ್ಲ ಕೇಳ್ಕೊಂಬಂದು ಪ್ರಶ್ನೆ ಕೇಳ್ಬೇಕು. ನಾನು ಆ ಹೇಳಿಕೆಯನ್ನು ನೋಡಿದೆ. ನಾನು ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಿ. ಮುಖ್ಯಮಂತ್ರಿ ಸ್ಥಾನದ ಆಸೆ ಇಟ್ಕೊಂಡ್ರೆ ಸಾಗಲ್ಲ ಸರ್. ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯಕ್ತಿತ್ವಗಳನ್ನು, ಘನತೆಯನ್ನು, ಗಾಂಭೀರ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗುತ್ತೆ ಸರ್. ನೀವು 2.5 ವರ್ಷ ಅದಕ್ಕಿಂತ ಮೊದಲು ಸರ್ ನಿಮ್ಮನ್ನು ನೋಡಿದ್ರೆ ಏನು ಅನ್ಸುತ್ತೆ ಸರ್? ಯಾರಿಗಾದ್ರೂ ಕೂಡಿ ಎಲ್ಲ ಒಂಥರ ಮಾತಾಡಿದ್ರೆ ಒಳ್ಳೆ ರೌಡಿಸಮ್ ಮಾಡ್ದಂಗೆ ಮಾತಾಡ್ತೀರಿ. ನೀವು ಎಲ್ಲರನ್ನೂ ಏಕವಚನದಲ್ಲಿ ಕರಿತೀರಿ ಸರ್. ನೀವು 2023 ಚುನಾವಣೆಯಲ್ಲಿ ಕುಸುಮಾ ಅವರನ್ನು ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮ ಎಲ್ಲ ಹಣಬಲವನ್ನು, ತೋಳ್ಬಲವನ್ನು ಪ್ರಯೋಗವನ್ನು ಮಾಡಿದ್ರಿ. ಆದರೂ ಜನ, ರಾಜರಾಜೇಶ್ವರಿ ನಗರದ ಜನ ನಿಮ್ಮ ಜಂಗಾಬಲವನ್ನು ಹುಡುಗಿಸಿ ಮುನಿರತ್ನ ಅವರನ್ನು ಗೆಲ್ಲಿಸಿದರು. ನೀವು ಇವತ್ತು 138 ಜನ ಶಾಸಕರಿದ್ದೀರಿ, ಒಂದು 80 ಚಿಲ್ಲರೆ ಅಪೋಸಿಷನ್ ಅವರು ಇದ್ದಾರೆ ಸರ್. ಅವರಿಗೂ ಗೌರವ ಕೊಡಬೇಕಲ್ಲ. ಅವರು ಜನಪ್ರತಿನಿಧಿಗಳಲ್ಲ, ಅಧಿಕಾರದಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಗೌರವ ಕೊಡಬೇಕು ಅಂತಲ್ಲ. ಅವರು ಜನಪ್ರತಿನಿಧಿಗಳಲ್ಲ, ಅವರು ಅಲ್ಲೇ ಶಾಸಕರು, ಅಲ್ಲಿನ ಸಂಸದರಾಗಿರೋ ಡಾಕ್ಟರ್ ಮಂಜುನಾಥ್ ಅವರು, ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು. ನಿಮ್ಮದೇನು ಬೆಂಗಳೂರು ನಡಿಗೆ ಅಂತಂದರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರಲಿಲ್ಲ. ಹಾಗಾಗಿ ಮುನಿರತ್ನವರು ಸಹಜವಾಗಿ ಅಲ್ಲಿನ ಸ್ಥಳೀಯ ಶಾಸಕರನ್ನು ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿ ಪ್ರಶ್ನೆ ಮಾಡಲಿಕ್ಕೆ ಹೋದ್ರು. ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ. ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು. ನೀವು 1989ರಿಂದ ಜನಪ್ರತಿನಿಧಿ ಆಗಿದ್ದೀರಿ. ಇಷ್ಟು ಗೊತ್ತಿದ್ರು ಕೂಡ ಕರಿಟೊಪ್ಪೆ ಹಾಕಿರೋನು MLA ಬಾರಪ್ಪ ಅಂತೀರಿ. ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರೆ, ಬಿಳಿಸೋ ಟೋಪಿ ಹಾಕಿಡ್ರ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದೆಯಾ? ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ. ಕರಿ ಟೋಪಿ ಹಾಕಿರೋ MLA ಬಾರೋ ಅಂತೀರಿ. ಬ್ರದರ್ಸನ್ನು ಕರೀರಿ ಸರ್ ನೋಡೋಣ. ಬಿಳಿ ಟೋಪಿ ಹಾಕಿರೋ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ.
ನಿಮ್ಮ ದಮ್ಮಿದ್ರೆ ಕರೀರಿ. ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ, ಭಾಳ ಶಕ್ತಿವಂತರಲ್ಲ ನೀವು. ಕರೀರಿ ಸರ್, ಅದನ್ನು ಕರೆಯೋಕ್ಕೆ ನಿಮ್ಮ ಕೈಲಿ ಆಗಲ್ಲ. ಇಲ್ಲಿ ಏನು ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ, ಸರ್ ಜನ ಗೆಲ್ಸಿದ್ದಾರೆ, ಗೌರವ ಕೊಡಿ. ನಿಮಗೆ ಅವ್ರು ಇನ್ಯಾರನ್ನೋ ಜನಪ್ರತಿನಿಧಿ ಮಾಡ್ಕೊಳ್ಬೇಕು, ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು, MLC ಮಾಡ್ಕೊಳ್ಳಿ ಸರ್, ರಾಜ್ಯಸಭಾ ಕಳಿಸಿ. ಅದು ಬಿಟ್ಟು ನೀವಲ್ಲಿರುವಂಥ ಚುನಾಯಿತ ಪ್ರತಿನಿಧಿನ, ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂಥ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡಿಸ್ತೀರಿ ಅಂತಂದರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ. ಯಾಕೆ ಅದನ್ನು ಮಾಡ್ತಾಯಿದ್ದೀರಿ ಸರ್ ನೀವು? ಸರ್, ಈಗ ಅಧಿಕಾರಿ ಹಂಚಿಕೆ ಬಗ್ಗೆ DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ, ಶಾಸಕರು ಮುಖ್ಯ ಆಗೋದಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಕಾಂಗ್ರೆಸ್ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ. ಅಧಿಕಾರ ಹಂಚಿಕೆ ಅವರಿಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೊತ್ತಿದೆ ಹೊರತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಥರ ಮಾತಾಡ್ತಾರೆ. ಅದನ್ನು ಓದ್ಕೊಳ್ಳೋಕೆ ಹೇಳಿ. ಅಧಿಕಾರ ಯಾರಿಗೆ ಸಲ್ಲಬೇಕು ಅನ್ನೋದು ಒಂದು ಕ್ಷೇತ್ರದ ಜನಪ್ರತಿನಿಧಿಗೆ, ಅದು ಗ್ರಾಮ ಪಂಚಾಯಿತಿ ಮೆಂಬರ್ ಇರ್ಬೋದು, ಪಾರ್ಲಿಮೆಂಟೇರಿಯನ್ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಹ್ವಾನ ಕೊಡಬೇಕು. ಅವರ ನೇತೃತ್ವದಲ್ಲೇ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ನಿಮ್ಮ ಮಿನಿಸ್ಟರ್ ಆದರೆ ಬರಲಿ, ನಿಮ್ಮ ಕಾಂಗ್ರೆಸ್ಸಿನ ಯಾರು ಇದ್ದಾರೆ, ನಿಮ್ಮ ಕಾರ್ಯಕರ್ತರು ಯಾರಿದ್ದಾರೆ, ನಿಮಗೆ ಪ್ರೀತಿ ಪಾತ್ರರು ಯಾರಿದ್ದಾರೆ, ಬಂದು ನಿಮಗೆ ಬುಕ್ಕೆ ಕೊಟ್ಟು ರಿಸೀವ್ ಮಾಡ್ಬೋದೇ ಹೊತ್ತು ವೇದಿಕೆ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ. ವೇದಿಕೆ ಮೇಲೆ ಹೆಂಗೆ ಕೂರಿಸ್ಕೊಳ್ತೀರಿ? ಯಾವ ಶಿಷ್ಟಾಚಾರದ ಅನುಗುಣವಾಗಿ ನೀವು ವೇದಿಕೆ ಮೇಲೆ ಕೂರಿಸ್ಕೊಳ್ತೀರಿ? ಇಡೀ ಕ್ಷೇತ್ರದಲ್ಲಿ ಹಿಂದಿನ ದಿನ ಎಲ್ಲ ಕಡೆ ಫ್ಲೆಕ್ಸು ಕುಸುಮ ಅವ್ರದ್ದಿದೆ. ಕುಸುಮ ಅವ್ರಿಗೂ ರಾಜರಾಜೇಶ್ವರಿ ಕ್ಷೇತ್ರದ ಡಿಫಿಟೆಡ್ ಕ್ಯಾಂಡಿಡೇಟ್ ಅಷ್ಟೇ. ಜನ ಅವ್ರಿಗೆ ಆಶೀರ್ವಾದ ಮಾಡಿಲ್ಲ. 2028ಕ್ಕೆ ಮತ್ತೆ ಪ್ರಯತ್ನ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ, ನಾವೇನು ಅವ್ರಿಗೆ ಕೆಟ್ಟದಾಗಲಿ ಅಂತ ನಾವು ಬಯಸಲ್ಲ. ಆದರೆ ಜನ ಕೊಡೋದ ಅಧಿಕಾರವನ್ನು ನಿಮಗೆ DK ಶಿವಕುಮಾರ್ ಅವರು ನಿಮಗೆ ಬೇಕಾದವರು ಕಾಂಗ್ರೆಸ್ಸಿನ ನಾಯಕರು, ಕಾಂಗ್ರೆಸ್ ಪಕ್ಷ ನಮ್ಮದು ಅನ್ನೋ ಕಾರಣಕ್ಕೆ ಪಕ್ಷವನ್ನು ಇಟ್ಕೊಂಡ್ಬಿಟ್ಟು ನೀವು ಅಧಿಕಾರ ನಡೆಸೋಕ್ಕೆ ಬರಬಾರ್ದು. ಅಲ್ಲಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು. DK ಶಿವಕುಮಾರ್ ಅವರೇ ಶಾಶ್ವತವಾಗಿ ಯಾರಿಗೂ ಅಧಿಕಾರ ಇರಲ್ಲ. 2028ಕ್ಕೆ ನೀವು ಜಾಬ್ಲೆಸ್ ಆಗೇ ಆಗ್ತೀರಿ. ಅವಾಗ BJP ಅವ್ರು ಹಿಂಗೆ ನಡ್ಕೊಳಕ್ಕಾಗುತ್ತಾ? ಗೌರವನ ಕೊಡುವಂಥದ್ದನ್ನು ಕಲ್ತ್ಕೊಳ್ಳಿ ಸರ್. ಸಿದ್ದರಾಮಯ್ಯ ಅವರು ಸುಮ್ಮನೆ ಇರುವಂತದ್ದು ಯಾಕಿದ್ರು? ಯಾವ ಕಾರಣಕ್ಕೂ ಸೈಲೆಂಟ್ ಆಗಿದ್ದಾರೆ? ಯಾಕಂದ್ರೆ ಒಂದು ನಿಮಿಷ ಮುನಿರತ್ನ ಅವರು ಹೇಳ್ತಾರೆ, ಮಾಟ ಮಂತ್ರ ಮಾಡ್ಕೊಂಡು DK ಶಿವಕುಮಾರ್ ಸುಮ್ಮನಾಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ ಅಂತ. ನನಗೆ ಗೊತ್ತಿಲ್ಲ ಅಂಥ ವಿಚಾರದ ಬಗ್ಗೆ ಎಲ್ಲ ಗೊತ್ತಿಲ್ಲ. DK ಅವರು ಈ ರೀತಿ ವರ್ತನೆ ಮಾಡೋದು ನೋಡಿದರೆ ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ಖುಷಿಯಾಗಿರುತ್ತೆ. ಯಾಕೆ ಅಂತ ಹೇಳಿದರೆ DK ಅವರು ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ 2.5 ವರ್ಷದಿಂದ ನಡ್ಕೊಂಡಿದ್ರೆ, ಆ ಬೆಂಗಳೂರಿನಲ್ಲಿ ಆ ಬ್ಲ್ಯಾಕ್ ಬಕ್ ಕಂಪನಿಯವನು ಗುಂಡಿಗೆ ಬಿದ್ದೋಗಿದೆ, ಓಡಾಡೋಕ್ಕಾಗ್ತಾಯಿಲ್ಲ, ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡ್ರೆ ಏನು ನನ್ನ ಬ್ಲಾಕ್ ಮೇಲ್ ಮಾಡ್ತೀರಾ ಅಂತ ಕೇಳ್ತೀರಿ ಸರ್. ಬ್ರ್ಯಾಂಡ್ ಬೆಂಗಳೂರು ಅಂತ ಟಮಟೆ ಹೊಡೆದ್ಬಿಟ್ಟು ಬಂದವ್ರು ಯಾರು? ಈ ಗುಂಡಿ ಮುಚ್ಚಕ್ಕಾಗಲಿಲ್ಲ. BJP ಸರ್ಕಾರ ಇದ್ದಾಗ ನೀವು ತರಾವರಿ ಆರೋಪಗಳು ಮಾಡಿರಿ, ಆದರೆ ಯಾರು ರಸ್ತೆ ಗುಂಡಿ ಬಿದ್ದಿದ್ದೇವೆ ಅಂತ ಯಾರೂ ಹೇಳಿಲ್ಲ ಸರ್. ಆಮೇಲೆ ಅಲ್ಲಿ ಒಂದು ಮೇಕೆದಾಟಿನಲ್ಲಿ ಮಾಡ್ತೀವಿ, ನಮ್ಮ ನಡಿಗೆ ಯಾವುದೋ ಎಂತ ನೀರಿನ ಕಡೆಗೆ ಏನೋ ಹೇಳಿದ್ರು ಒಂದು, ಅವಾಗ ನಮ್ಮ ನೀರು ನಮ್ಮ ಹಕ್ಕು ಅಂತ ಬಂದರು. ಆಯ್ತಾ ಸರ್, ಮೇಕೆದಾಟು 2.5 ವರ್ಷ ಆಯಿತು, ಸ್ಟಾಲಿನಿಗೆ ಒಂದು ಮಾತು ಹೇಳೋಕ್ಕಾಗಲ್ಲ, ಮತ್ತು ಕೇಂದ್ರ ಸರ್ಕಾರದ ಹತ್ರ ಬೆರಳು ತೋರಿಸ್ತೀರಿ. ಇಂಥ ಪರಿಸ್ಥಿತಿ ಬಂದು ಸರ್, ನಿಮ್ಮ ಈ ನಡತೆಯಿಂದಾಗಿ ಸಿದ್ದರಾಮಯ್ಯನವರು ಆರಾಮಾಗಿದ್ದಾರೆ. ನಾನು DK ಶಿವಕುಮಾರ್ ಅವರೇ, ನೀವು ಕೂಡ 1989ರಲ್ಲಿ ಕಾಂಗ್ರೆಸ್ಸಿಂದ ನೀವು ಆಯ್ಕೆ ಆದಂಥವ್ರು, MLA ಆದವರು, ಮಂತ್ರಿ ಆಗಿದ್ದೀರಿ, ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ. ನೀವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಮ್ಮ ಆಸೆ ಖಂಡಿತ ನಾನು ತಪ್ಪು ಅಂತ ಹೇಳಿದ್ರೆ, ಯಾಕೆಂದರೆ ಇಲ್ಲಿರುವಂಥವ್ರು ಒಬ್ಬ MLA ಆದ ಕೂಡಲೇ ಮಂತ್ರಿ ಆಗಬೇಕು, ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾನೆ. ನೀವು ಹೆಚ್ಚು ಕಡಿಮೆ 40 ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ, ನಿಮಗೆ ಆಸೆ ಇರೋದು ತಪ್ಪಲ್ಲ. ಆದರೆ ಜನ ನಿಮ್ಮ ವರ್ತನೆ ಅನ್ನೋದು, ನಿಮ್ಮ ನಡವಳಿಕೆ ಇರೋಂಥದ್ದು, ನಾಳೆ ಬೆಳಗ್ಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನನ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿ ನಡ್ಕೊಳ್ಳಿ ಸರ್. ಇಲ್ಲಾಂದರೆ ಸಿದ್ದರಾಮಯ್ಯನವರು ನಿಮ್ಮ ನಡವಳಿಕೆನೇ ಮುಂದೆ ಮಾಡಿ ಇವ್ರ ಕೈಲಿ ನಿಮ್ಮನ್ನು ರೂಲ್ ಮಾಡೋಕ್ಕಾಗಲಿ, ಇವ್ರು ಬಂದರೆ ಬರೀ ರೌಡಿಸಮ್ ಮಾಡ್ತಾನೆ ಅನ್ನೋ ಥರದ ನಿಮ್ಮನ್ನು ಬಿಂಬಿಸ್ಬಿಟ್ಟು ನಿಮ್ಮನ್ನು ಹಾಳು ಮಾಡ್ತಾರೆ. ದಯವಿಟ್ಟು ಇದಕ್ಕೆ ಆಸ್ಪದ ಕೊಡೋಕೆ ಹೋಗಬೇಡಿ. ನಿಮ್ಮ ಬಗ್ಗೆ ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ಸರ್. ನನ್ನ ಪ್ರಶ್ನೆ ಅದೇ ಆಗಿತ್ತು. ಅಂದರೆ CM ಗಾದಿ ಇತ್ತಲ್ಲ, ಆ ವಿಚಾರಕ್ಕೆ ಶಾಸಕರು ಬೆಂಬಲ ಇಂಪಾರ್ಟೆಂಟ್, ಅಂದರೆ ಶಾಸಕರ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಹೈಕಮಾಂಡೇ ಮುಖ್ಯ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನು, ಯಾರು ಯಾವಾಗ ಎಲ್ಲಿರಬೇಕು ಅನ್ನೋದನ್ನ ಅಂತ. ಅವರ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದು ಇಷ್ಟೇ. ಪ್ರತಿ ತಿಂಗಳು DK ಏನಾದರೂ 100 ಕೋಟಿ ಕಳಿಸ್ತಾ ಇದ್ದಾರೆ ಅಂತಂದರೆ, ಸಿದ್ದರಾಮಯ್ಯ 150 ಕೋಟಿ ಕಳಿಸಿದರೆ ಸಿದ್ದರಾಮಯ್ಯ ಅಧಿಕಾರದಲ್ಲಿ ಮುಂದುವರಿತಿರ್ತಾರೆ. DK ಒಂದು 200 ಕೋಟಿ ಕಳಿಸಿ ಸಿದ್ದರಾಮಯ್ಯವರು 50 ಕೋಟಿ ಕಳಿಸಿದರೆ DK ಮುಂದುವರಿಸ್ತಾರೆ. ಇದು ಅವ್ರ ಹೈಕಮಾಂಡ್ ನಿಯಮ ಇರುವಂಥದ್ದು. ಅವರಿಗೆ ಇದು ಈ ಸಾರ್ವಜನಿಕ ಜೀವನದ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಅವ್ರ ಹೈಕಮಾಂಡ್ ತೀರ್ಮಾನ ಈ ಥರ ಇರುತ್ತೆ. ಸೂಟ್ ಕೇಸ್ ಯಾರು ಜಾಸ್ತಿ ಕಳಿಸ್ತಾರೆ ಅವ್ರ ಅಧಿಕಾರದಲ್ಲಿ ಮುಂದುವರಿತಾರೆ. ಸೂಟ್ ಕೇಸ್ ಏನಾದ್ರು ಸರಿಯಾಗಿ ಕಳಿಸ್ಲಿಲ್ಲ ಅಂತಾರೆ, ಅವ್ರನ್ನ ಇಳಿಸ್ಬಿಟ್ಟು ಬೇರೆಯವ್ರನ್ನ ಚೇಂಜ್ ಮಾಡ್ತಾರೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.